ಸಹೋದರ ಅಣ್ಣ, ಇಂದ್ರ ಬ್ರಹ್ಮರನ್ನು ಜಯಿಸಿ ಸ್ವರ್ಗ ಸತ್ಯ ಲೋಕಗಳಿಗೆ ನಾವೇ ಅಧಿಪತಿಗಳಾದೆವು. ಇನ್ನುಳಿದಿರುವುದು ವೈಕುಂಠ. ಹೌದಣ್ಣ, ಆ ಕಪಟಿ ಆಧಾರಿಯನ್ನು ಜಯಿಸಿದ್ದೇ ಆದರೆ ಇನ್ನು ನಮಗೆದುರಾಗಿ ನಿಲ್ಲಬಲ್ಲ ವೀರನು ಧೀರನು ಯಾರೂ ಇಲ್ಲ. ಆದರೆ ಆ ಮಾಯಾವಿಯನ್ನು ಜಯಿಸುವುದು ಸ್ವಲ್ಪ ಜಡವೆನಿಸಬಹುದಣ್ಣ. ಸಹೋದರ, ಸರ್ವ ಲೋಕಗಳೇ ನನ್ನ ಸೂತ್ರಧಾರದಲ್ಲಿ ಅಲ್ಲಾಡುತ್ತಿರುವಾಗ ಇನ್ನು ಸಹೋದರ ಅಣ್ಣ, ನನ್ನ ಹೆಜ್ಜೆಯ ಬಡಿತಕ್ಕೆ ಬ್ರಹ್ಮಾಂಡವೇ ಬೆದರಿ ಬೀಳುತ್ತಿರುವಾಗ ಇನ್ನು ಆ ಹರಿ ಎಂಬ ನರಿಯು ನನ್ನಿಂದ ತಪ್ಪಿಸಿಕೊಳ್ಳಲು ಸಾಧ್ಯವೇ? ಅವನೇನಾದರೂ ತಲೆ ತಪ್ಪಿಸಿಕೊಂಡರೆ ಆ ವೈಕುಂಠವನ್ನೇ ಗಲಬರಿಸಿ ನವಗ್ರಹಗಳನ್ನೇ ಪುಡಿ ಪುಡಿ ಮಾಡಿ ಸಕಲ ದಿಟ್ಟಡಗಳನ್ನೇ ಪಟನೆ ಸೆಳೆಸಿ ಅವನೆಲ್ಲಿದ್ದರೂ ಹಿಡಿದು ಅವನ ಶರೀರವನ್ನು ಸೇಳೆ ಕ್ಷೀರ ಸಾಗರವನ್ನು ರಕ್ತ ಸಾಗರವನ್ನಾಗಿ ಮಾಡುವೆನು. ನೀನು ಸಂದೇಹವನ್ನು ಬಿಡು. ಸಹೋದರ ಅಣ್ಣ, ಶಕ್ತಿಯುತ ಶುಂಭನ ಘಟಗೆದರಿ ಪೋಹಿಯ ಚಕ್ರಪಾಣಿಯ ಪಿಡಿದು ವಕ್ರವನೆಗೈವೆ ಚಕ್ರಪಾಣಿಯ ಪಿಡಿದು ವಕ್ರವನೆಗೈವೆ ಶಕ್ತಿಯುತ ಶುಂಭನ ಘಟಗೆದರಿ ಪೋಹಿಯ ಚಕ್ರಪಾಣಿಯ ಪಿಡಿದು ವಕ್ರವನೆಗೈವೆ ಚಕ್ರಪಾಣಿಯ ಪಿಡಿದು ವಕ್ರವನೆಗೈವೆ ಭಕ್ಷೀಶ ನಾಂ ಬಿಡಲು ಭಕ್ಷಿಸದ ನಾಂ ಬಿಡನು ಭಕ್ಷೀಶ ನಾಂ ಬಿಡದು ಭಕ್ಷಿಸದ ನಾಂ ಬಿಡನು ಮುಕ್ತಿಯೋಳ್ ಬಲಿ ಕೊಡುವೆ ದಕ್ಷನಂದನಿಸಿ ಅನುಜ ಅಣ್ಣ, ಮುಕ್ತಿಯೋಳ್ ಬಲಿ ಕೊಡುವೆ ದಕ್ಷನೆಂದನಿಸಿ ಮುಕ್ತಿಯುತ ಶುಂಭನ ಗಡಗೆದರಿ ಪೋಹಿ ಚಕ್ರಪಾಣಿಯ ಪಿಡಿದು ವಕ್ರವನ ದೈವೆ ಚಕ್ರಪಾಣಿಯ ಪಿಡಿದು ವಕ್ರವನ ದೈವೆ ಚಕ್ರಪಾಣಿಯ ಪಿಡಿದು ವಕ್ರವನ ದೈವೆ. ಏನಿದು? ನನ್ನನ್ನು ಮರೆತು ನಿದ್ರೆಯಲ್ಲಿ ತಲ್ಲೀನರಾಗಿರುವರಲ್ಲ. ಪ್ರಿಯ, ಸ್ವಾಮಿ, ಮನೋಹರ, ಪ್ರಾಣೇಶ್ವರ, ಸ್ವಾಮಿ. ಪ್ರಿಯೆ ಲಕ್ಷ್ಮಿ, ಏಕೆ ನನ್ನನ್ನು ಈ ರೀತಿಯಾಗಿ ಧ್ಯಾನಿಸಿದೆ? ನಾನು ಯಾವುದೋ ಯೋಚನಾ ನಿದ್ರೆಯಲ್ಲಿದ್ದೆ. ಇರಲಿ, ನಿನ್ನ ಕಂಠಸಿರಿಯಿಂದ ಒಂದು ಗಾನಾಮೃತವನ್ನು ನೀಡಬಾರದೆ? ಆಗಸವೇ ಶುಭ ಕೋರಿದೆ. ಸಾಗರವೇ ನಮಗಾಗಿದೆ, ಈ ಆಗಸವೇ ಶುಭ ಕೋರಿದೆ. ವೈಕುಂಠವೇ ಇಲ್ಲಿ ನಲಿದಾಡಿದೆ.
ಕಾರ್ಯವನ್ನು ನಾವೇ ಸೃಷ್ಟಿ ಸ್ಥಿತಿ ಲಯ ಕಾರ್ಯಗಳನ್ನು ವಹಿಸಿಕೊಂಡಿದ್ದರು ಒಂದೊಂದು ಸಾರಿ ಆ ಕಾರ್ಯಗಳನ್ನು ಬುಡಮೇಲು ಮಾಡುವ ದುಷ್ಟಶಕ್ತಿಗಳು ಉದ್ಭವಿಸುತ್ತವೆ. ಆ ದುಷ್ಟಶಕ್ತಿಗಳನ್ನು ಸಂಹರಿಸಿ ರಕ್ಷಿಸುವ ಕಾರ್ಯ ನನ್ನದಾಗಿದ್ದರು ಈಗ ಆ ಕಾರ್ಯ ನನ್ನಿಂದ ಸಾಧ್ಯವಾಗುತ್ತಿಲ್ಲ ದೇವಿ. ಸ್ವಾಮಿ, ಜಗತ್ರಕ್ಷಕನಾದ ನೀವು ಆ ರಾಕ್ಷಸರನ್ನು ಸಂಹರಿಸಲು ಏಕೆ ಚಿಂತಿಸುತ್ತಿರುವಿರಿ ಸ್ವಾಮಿ? ಯುಗ ಯುಗಗಳಿಂದಲೂ ನಡೆದು ಬಂದ ಹಾಗೆ ನೀವು ನಿಮ್ಮ ಚಕ್ರದಿಂದಲೇ ಅವರನ್ನು ಸಂಹರಿಸಬಹುದು ಅಲ್ಲವೇ ಸ್ವಾಮಿ? ಆದರೂ ಏಕೆ ಸ್ವಾಮಿ ಇಷ್ಟೊಂದು ಚಿಂತಿಸುತ್ತಿರುವಿರಿ? ಆ ವಿಚಾರವು ನನಗೆ ಬಿಡು ದೇವಿ. ನಾ ಕಂಡೆ ನಿನ್ನ ಮಧುರ ಮಧುರ ಗಳಿಗೆಯಲ್ಲಿ ತಂದೆ ಲಾಸ್ಯ ಬಲವು ಸಂಜೆಯಲ್ಲಿ ನಾ ಕಂಡೆ ನಿನ್ನ ಮಧುರ ಮಧುರ ಗಳಿಗೆಯಲ್ಲಿ ತಂದೆ ಲಾಸ್ಯ ಬಲವು ಸಂಜೆಯಲ್ಲಿ ಮಧುರ ಮಧುರ ಗಳಿಗೆಯಲ್ಲಿ ತಂದೆ ಲಾಸ್ಯ ಪಲುಕು ಪಲುಕು ಗಜ್ಜೆಯಲ್ಲಿ ಸ್ವಾಮಿ, ವಿಶ್ವಪತಿಯಾದ ನಿಮಗೆ ಈ ರೀತಿ ಸಂಕಟವೇ ಸ್ವಾಮಿ? ಲಕ್ಷ್ಮಿ, ಹಾಗಲ್ಲ ದೇವಿ. ಅವರ ಬಲಾಶಕ್ತಿಯು ಅಗಾಧವಾಗಿದೆ. ಅವರೊಡನೆ ಹೋರಾಡುವುದು ತ್ರಿಮೂರ್ತಿಗಳಾದ ನಮ್ಮ ಮೂವರಿಂದಲೂ ಸಾಧ್ಯವಿಲ್ಲ ದೇವಿ. ಸ್ವಾಮಿ, ಸರ್ವಲೋಕ ರಕ್ಷಕನಾದ ನೀವು ಈ ರೀತಿ ಚಿಂತಿಸಿದಿರಲು ಕಾರಣವೇನು ಸ್ವಾಮಿ? ನಿಮ್ಮ ಯುಗಯುಗಗಳಿಂದಲೂ ನಡೆದು ರಮಣೆ ಆನಂದ ಸುಗುಣಿ ಬಾಬೆ ಗಂಭೀರ ರಮಣೆ ಬಾಬೆ ಗಂಭೀರ ರಮಣೆ ಆನಂದ ಸುಗುಣಿ
ನವಯೌವನದಿ ನವಚೇತನದಿ ನವಯೌವನದಿ ಮಧುಮಾಸದಲ್ಲಿ ಮುದದಿ ನಲಿಯುವ ನವಚೇತನದಿ ನವಯೌವನದಿ ನವಚೇತನದಿ ನವಯೌವನದಿ ಹಾಡಿ ಕುಣಿಯುವ ಪ್ರಿಯಬಾರೆ ಹಾಡಿ ನಲಿಯುವ ಪ್ರಿಯಬಾರೆ ಬಾ ಬೇಗ ಪ್ರಿಯ ರಮಣಿ ಆನಂದ ತೀರ ಸುಗುಣಿ ಬಾ ಬೇಗ ಪ್ರಿಯ ರಮಣಿ ಮಾತಿನ ಹರಗಿಳಿ ನೀನು ಹರಗಿಳಿ ನೀನು ಕಂಠ ಧ್ವನಿಯ ಕೋಗಿಲೆ ನಾನು ಮುದ್ದು ಮಾತಿನ ಹರಗಿಳಿ ನೀನು ಕಂಠ ಧ್ವನಿಯ ಕೋಗಿಲೆ ನಾನು ಸರಸದಿ ನಾಟ್ಯವ ಆಡೋಣ ಬಾರೆ ಹರುಷದಿ ಸರಸದಿ ನಾಟ್ಯವ ಆಡೋಣ ಬಾರೆ ಹರುಷದಿ ಗೀತೆಯ ನಾಡುವ ಬಾ ಬೇಗ ಪ್ರಿಯ ರಮಣಿ ಆನಂದ ಬೀರ ಸುಗುಣಿ ಬಾ ಬೇಗ ಪ್ರಿಯ ರಮಣಿ. ಲಕ್ಷ್ಮಿ, ಈಗ ಚರ್ಚಿಸಲು ಸಮಯವಿಲ್ಲ, ನಡೆಯ ಹೋಗುವ. ಹಾಗೆ ಆಗಲಿ ಸ್ವಾಮಿ. ನಾರಾಯಣ ನಾರಾಯಣ. ಹರಿಯ ನಿನ್ನ ಮಾಯಯ ಹರಿಯಲ ಸಾಜ ತಿಳಿಯಲ ಸಾಜ ದೇವ ಹರಿಯಲ ಸಾಜ. ನಾರಾಯಣ ನಾರಾಯಣ. ಹರಿಯ ನಿನ್ನ ಮಾಯಯ ಹರಿಯಲ ಸಾಜ ತಿಳಿಯಲ ಸಾಜ ದೇವ ಹರಿಯಲ ಸಾಜ. ಭಕ್ತಿ ಎಂಬ ಪಾಠವೇ ಕರದಿ ಚಕ್ರ ಧರಿಸಿದೆ ಭಕ್ತಿ ಎಂಬ ಪಾಠವೇ ಕರದಿ ಚಕ್ರ ಧರಿಸಿದೆ ದಂಡದ ರಾಣಿ ನೆನೆಸಿ ಕೋದಂಡ ನೆನೆಸಿದೆ ದಂಡದ ರಾಣಿ ನೆನೆಸಿ ಕೋದಂಡ ನೆನೆಸಿದೆ. ಹರಿಯ ನಿನ್ನ ಮಾಯಯ ಹರಿಯಲ ಸಾಜ ತಿಳಿಯಲ ಸಾಜ ದೇವ ಹರಿಯಲ ಸಾಜ. ನಾರಾಯಣ ನಾರಾಯಣ. ಭಕ್ತರನ್ನು ಕಾಯಲು ಭೂಮಿಗೆ ಇಳಿದು ಬಂದೆಯ ಭಕ್ತರನ್ನು ಕಾಯಲು ಭೂಮಿಗೆ ಇಳಿದು ಬಂದೆಯ ಭಗವಂತ ನೀನಾಗಿ ಎದುರಲ್ಲೇ ನಿಂತೆಯ ಭಗವಂತ ನೀನಾಗಿ ಎದುರಲ್ಲೇ ನಿಂತೆಯ. ಹರಿಯ ನಿನ್ನ ಮಾಯಯ ಹರಿಯಲ ಸಾಜ ತಿಳಿಯಲ ಸಾಜ ದೇವ ಹರಿಯಲ ಸಾಜ. ಮಾಯಯ ಹರಿಯಲ ಸಾಜ ತಿಳಿಯಲ ಸಾಜ ದೇವ ಹರಿಯಲ ಸಾಜ. ನಾರಾಯಣ ನಾರಾಯಣ ನಾರಾಯಣ. ಕಾಪಾಡು ಕಾಪಾಡು. ಏಕೆ, ಏನಾಯ್ತು ನಾರದ? ಈ ರೀತಿ ಆತುರವಾಗಿ ಬಂದೆ, ನಿನ್ನ ಆತುರಕ್ಕೆ ಕಾರಣವೇನು? ದೇವ ಸರ್ವನಾಶ ನೀನೇ ಕಾಪಾಡಬೇಕು. ಏಕೆ, ಏನಾಯ್ತು ನಾರದ? ವಿವರವಾಗಿ ತಿಳಿಸು. ನಾರಾಯಣ, ಭೂಮಂಡಲದಲ್ಲಿ ಶುಂಭಾನಿಶುಂಭರೆಂಬ ರಕ್ಕಸ ರುದಿಸಿ ರುದ್ರ ಬ್ರಹ್ಮರಿಂದ ಅಮೋಘ ವರಗಳನ್ನು ಪಡೆದು ಇಂದ್ರಾದಿಸುರ ದಿಕ್ಪಾಲಕರನ್ನು ಸೆದೆ ಬಡಿದು ಹಟ್ಟಾಸದಿಂದ ಮೆರೆಯುತ್ತಿರುವರು. ಅಲ್ಲಿಗೂ ಸುಮ್ಮನಾಗದೆ ಬ್ರಹ್ಮಲೋಕಕ್ಕೆ ದಾಳಿ ಇಟ್ಟು ಬ್ರಹ್ಮದೇವರನ್ನು ತಮ್ಮ ಆಜ್ಞೆಯಂತೆ ನಡೆಸಿಕೊಳ್ಳುತ್ತಿರುವರು. ಈಗ ಅವರು ವೈಕುಂಠಕ್ಕೆ ದಾಳಿ ಇಡುವುದರಲ್ಲಿ ಸಂದೇಹವೇ ಇಲ್ಲ. ನಾರಾಯಣ, ನೀನೇನಾದರೂ ಉಪಾಯವನ್ನು ಮಾಡಿ ಆ ದುಷ್ಟರನ್ನು ಸಂಹರಿಸಬಾರದೆ? ನಾರದ, ಅವರನ್ನು ಕೊಲ್ಲಲು ನನ್ನಿಂದಾಗದು. ವರಕೊಟ್ಟ ಪರಶಿವನಿಗೆ ಗೊತ್ತು ಅವರ ಸಾವಿನ ಮೂಲ.
ನನಗಂತೂ ತಿಳಿಯದಪ್ಪ. ಅಯ್ಯೋ ಭಗವಂತ, ಜಗತ್ ರಕ್ಷಕನಾದ ನೀನೇ ಹೀಗೆಂದರೆ ಹೇಗೆ? ನಾರದ, ಈಗ ಮಾತನಾಡಲು ಸಮಯವಿಲ್ಲ. ಈಗ ಕೈಲಾಸಕ್ಕೆ ಹೋಗಿ ಈ ವಿಷಯವನ್ನು ಆ ಪರಶಿವನಿಗೆ ತಿಳಿಸೋಣ. ಆ ದುಷ್ಟನೇನಾದರೂ ಧಾವಿಸಿದರೆ ಹಾನಿಯಾದೀತು. ಲಕ್ಷ್ಮಿ, ನೀನು ಕ್ಷೀರಸಾಗರಕ್ಕೆ ನಡೆ. ಹಾಗೆ ಆಗಲಿ ಬನ್ನಿ ಸ್ವಾಮಿ. ಏ ಹರಿ, ಸಿಗಿ ವೆಂಚಣದಲ್ಲಿ ನಾನು ಎಲ್ಲಿ ಹೋದರೇನು ನಿನ್ನ ಉಳಿಸ. ಸಿಗಿ ವೆಂಚಣದಲ್ಲಿ ನಾನು ಎಲ್ಲಿ ಹೋದರೇನು ನಿನ್ನ ಉಳಿಸಲು. ಸಿಗಿ ವೆಂಚಣದಲ್ಲಿ ನಾನು ದಾನವೇಂದ್ರನಾದ ನನ್ನ ಕೆಣಕಿದ ಹೊತ್ತ ಗೂಢ ದುಷ್ಟ ಭೂತ. ಸಿಗಿ ವೆಂಚಣದಲ್ಲಿ ನಾನು ಆಹಾರ ಕಡಲ ಕ್ಷಣದಿ ಕುಡಿಯುತ್ತ ಶೇಷ ನಳದ ಸಿಗಿದು ಬಿಸುಡು ಚಕ್ರ ಕಡಿದು ಮುರಿದೇಸೋಯ್ತು ಪುಡಿ ಪುಡಿ ಮಾಡಿ ಅದೇ ಆಹಾರ ಕಡಲ ಕ್ಷಣದಿ ಕುಡಿಯುತ್ತ ಶೇಷ ನಳದ ಸಿಗಿದು ಬಿಸುಡು ಚಕ್ರ ಕಡಿದು ಮುರಿದು ಎಸೆಯಿತು ನಿನ್ನಗದೆ ಪುಡಿ ಪುಡಿ ಮಾಡಿ. ಶಿವನು ಬೆದರುತ್ತಿರೆ, ಬ್ರಹ್ಮ ಬೆವರುತ್ತಿರೆ, ಸುರರು ನಡುಗುತ್ತಿರೆ, ನರರು ಅಳುತ್ತಲಿರೆ. ಶಿವನು ಬೆದರುತ್ತಿರೆ, ಬ್ರಹ್ಮ ಬೆವರುತ್ತಿರೆ, ಸುರರು ನಡುಗುತ್ತಿರೆ, ನರರು ಅಳುತ್ತ. ಕಣ್ಣಲ್ಲಿ ರೋಷದ ಬೆಂಕಿಯ ಚೆಲ್ಲಿ ಪಡ ಪಡ. ನಾನೀಗ ಈ ವೆಂಚಣದಲ್ಲಿ ನನ್ನ ಎಲ್ಲಿ ಹೋದರೇನು ನಿನ್ನ ಉಳಿಸಲು. ಈ ವೆಂಚಣದಲ್ಲಿ ನನ್ನ ಆಕಾಶ ಎದರಿ ಎದರಿ ನಡುಗಿದೆ. ಕಾರ್ಮೋಡ ಬಯದಿ ಬೆದರಿ ಚೆದುರಿ ಈ ಭೂಮಿ ಅಳುತ್ತ ಶರಣು ಎಣಿಸಿ ದೇವೇಂದ್ರನೆದೆಯನ್ನು ಸೇಳೆ. ಆಕಾಶ ಎದರಿ ಎದರಿ ನಡುಗಿದೆ. ಕಾರ್ಮೋಡ ಬಯದಿ ಬೆದರಿ ಚೆದುರಿ ಈ ಭೂಮಿ ಅಳುತ್ತ ಶರಣು ಎಣಿಸಿ ದೇವೇಂದ್ರನೆದೆಯನ್ನು. ಸ್ವರ್ಗ ನರಕಗಳ ಎಲ್ಲ ಲೋಕಗಳ ನನ್ನ ಕಾಲಡಿಯಲ್ಲಿಟ್ಟು ಹಾಳುತ್ತಿದೆ. ಸ್ವರ್ಗ ನರಕಗಳ ಎಲ್ಲ ಲೋಕಗಳ ನನ್ನ ಕಾಲಡಿಯಲ್ಲಿಟ್ಟು ಹಾಳು. ನೀರನು ಯಾರು ಬಿಡು ಬಿಡು. ನಾನೀಗ ಸಿಗಿ ವೆಂಚಣದಲ್ಲಿ ನನ್ನ ಎಲ್ಲಿ ಹೋದರೇನು ನಿನ್ನ ಉಳಿಸಲು. ಸಿಗಿ ವೆಂಚಣದಲ್ಲಿ ಎಲ್ಲವೋ ರಾಕ್ಷಸ ಕುಲ ವೈರ್ಯೆ, ನಿಲ್ಲು ದ್ರೋಹಿ. ನನ್ನನ್ನು ಕಣ್ಣೊಡನೆ ಓಡಿ ಹೋಗಲು ನೋಡುವೆಯಾ? ರಣ ಹೇಳಿ. ಇವನು ಮುರವೈರಿಯಂತೆ ಮುರವೈರಿ. ಎಲೈ ಬಡ ನಾರಾಯಣ, ಮೊದಲು ಈ ವೈಕುಂಠವನ್ನು ಬಿಟ್ಟು ತೊಲಗು. ಇಲ್ಲವಾದರೆ ನಿನ್ನ ರುಂಡವನ್ನು ಕಿತ್ತು ಗೃಹಮಂಡಲಕ್ಕೆ ಆರಿಸುವೆನು. ನಿನ್ನ ರಕ್ತವನ್ನು ಈ ವೈಕುಂಠದ ಕಡಲಲ್ಲಿ ಕಾಣುತ್ತುವೆನು. ಸುಮ್ಮನೆ ಬಿಟ್ಟು ಹೊರಡುವೆಯೋ? ಇಲ್ಲ, ಈ ನನ್ನ ಗದೆಯಿಂದ. ಎಲ್ಲವೋ ದುಷ್ಟ ದೈತ್ಯನೇ, ಈ ವಿಶ್ವಪತಿಯಾದ ವಿಷ್ಣುವನನ್ನು ನೀನು ಸೋಕಲು ಸಾಧ್ಯವಿಲ್ಲ. ಏಯ್ ಕಳ್ಳ ಕಪಟಿ, ನೀನು ವಿಶ್ವಪತಿಯೇ ಆಗಿದ್ದರೆ, ನನ್ನಂತೆಯೇ ಗಂಡು ಗಲಿಯೇ ಆಗಿದ್ದರೆ ಬಾ, ನನ್ನೊಡನೆ ನಿಂತು ಯುದ್ಧ ಮಾಡೋ. ರಣ ಹೇಳಿ. ನಿನ್ನನ್ನು ಈಗಲೇ ಗಾಳಿಗೆ ಸಿಕ್ಕ ತರಗಡೆಯಂತೆ ತೋರಿ ಬಿಡುವೆನು. ಎಲ್ಲವೋ ದೈವದ್ರೋಹಿ, ನಿನ್ನಂತಹ ದುಷ್ಟಕ್ರಿಮಿಯಿಂದ ಈ ಮಹಾವಿಷ್ಣುವಿಗೆ ಅಂಜಿಕೆ ಪಾಪಾತ್ಮ. ನಿಮ್ಮ ರಕ್ಕಸರ ಕುಲವನ್ನೆಲ್ಲ ನಿರ್ನಾಮ ಮಾಡುವ ಕಾಲ ಒದಗಿ ಬಂದಿದೆ. ಆದರೆ ನಿನ್ನ ಸಾವು ನನ್ನ ಕೈಯಲ್ಲಿಲ್ಲ. ಮೊದಲು ಇಲ್ಲಿಂದ ತೊಲಗಿ ಹೋಗು ದೈವದ್ರೋಹಿ. ಎಲ್ಲವೋ ನೋಡು, ಈಗ ತೋರಿಸುವೆನು ಈ ಶುಂಭನ ಕೈ ಕೆಳಕವನ್ನು. ಮುರಹರಿ ಹರಿ ವಿಶ್ವಪತಿ ಕಳ್ಳ ಪುರುಷೋತ್ತಮಂತಿವನು ಗಂಡು ಗಲಿಯಂತೆ ಯುದ್ಧಕ್ಕೆ ನಿಂತು ಸುಂಡಿಲಿಯಂತೆ ಪಲಾಯನವಾದ ಈ ನೀಚನು ನನ್ನ ಕೈಗೆ ಸಿಕ್ಕಿದರೆ ಚೆನ್ನಾಗಿತ್ತು.
ಆದರೆ ಏನು ಮಾಡುವುದು? ನನ್ನ ಒಂದೇ ಒಂದು ಹಾರ್ಬೆಟ್ಟಕ್ಕೆ ಎದರಿ ಪರಾರಿಯಾದ ಮಾಯಾ ಅನುಜನಿ ಶುಂಭ ಈ ನೀತನು ಪಲಾಯನವಾದ ಮೇಲೆ ಈ ವೈಕುಂಠವು ನಮ್ಮದೇ ಆಯಿತು. ಅಣ್ಣ, ಸ್ವರ್ಗಲೋಕ, ಬ್ರಹ್ಮಲೋಕ, ವೈಕುಂಠವು ನಮ್ಮವೇ ಆದವು. ಅಣ್ಣ, ಇನ್ನುಳಿದಿರುವುದು ಆ ಕೈಲಾಸ ಶಂಕರನೊಬ್ಬನನ್ನು ಜಯಿಸಿದರೆ ಇನ್ನು ನಮಗೆ ಎದುರಾಗಿ ನಿಲ್ಲಬಲ್ಲ ವೀರನು ಧೀರನು ಈ ಬ್ರಹ್ಮಾಂಡದಲ್ಲಿ ಅವನಿಲ್ಲ. ಅಡೆ ಅಣ್ಣ, ಈಗಲೇ ಕೈಲಾಸಕ್ಕೆ ವಿಜಯಯಾತ್ರೆ ಮಾಡೋಣ. ಸಹೋದರ ಅಣ್ಣ, ವಿಷ್ಣು ಬ್ರಹ್ಮಾದಿಗಳೇ ನಮಗೆ ಸೋತು ಎದರಿ ಹೋಗಿರುವಾಗ ಇನ್ನು ಭೂತ ಪಿಶಾಚಿಗಳೊಡನೆ ಅಲೆಯುತ್ತಾ ಭಿಕ್ಷೆ ಬೇಡಿ ತಿಂದು ಮಲಗುವ ಆ ಮಹದೇವನ ಬಗ್ಗೆ ಇಷ್ಟೊಂದು ಯೋಚನೆ? ಇನ್ನು ಸಹೋದರ ಅಣ್ಣ, ಇನ್ನು ದೇವತೆಗರ ನನ್ನಡಿಯ ಆಳುಗಳು, ಮೂರ್ತಿಗಳು ನನ್ನ ಆಜ್ಞಾಧಾರಕರು, ನವಗ್ರಹಗಳು ನಮ್ಮ ಸಿಂಹಾಸನದ ಮೆಟ್ಟಿಲುಗಳು, ಪಂಚಾಂಗ ಹೇಳುವವನೇ ಸೃಷ್ಟಿಕರ್ತ, ಇಂದ್ರ ವಾಯು ಕುಬೇರರು ನಮ್ಮ ರಾಜ್ಯಕ್ಕೆ ಧನಧಾನ್ಯ ನೀಡುವವರು, ಸೂರ್ಯ ಚಂದ್ರಾದಿಗಳೇ ನಾವು. ಇಡೀ ಸೃಷ್ಟಿಯ ಸೃಷ್ಟಿಕರ್ತನೆ, ಇಡೀ ಸೃಷ್ಟಿಕರ್ತನ ಸೃಷ್ಟಿಯೇ ನನ್ನ ಸೂತ್ರಧಾರದಲ್ಲಿ ಅಲ್ಲಾಡುತ್ತಿರುವಾಗ ಇನ್ನು ಆ ಮಹದೇವನ ಬಗ್ಗೆ ಇಷ್ಟೊಂದು ಯೋಚನೆ? ನಡೆ ಹೋಗೋಣ, ಲೋಕಗಳ ತಲ್ಲಣಗೊಳ್ಳುವಂತೆ ರಾಜ್ಯಭಾರ ಮಾಡೋಣ. ನಡೆ ವಿಶಾಖ ದೀಪಕ್ಕೆ ನಡೆಯೋಣ. ನಾರಾಯಣ ನಾರಾಯಣ. ತೋರದಾಯ್ತು ವಿಧಿಯೇ ಶುಂಭಸುರನ ಸಂಹರಣ ಉಪಾಯ, ತೋರದಾಯ್ತು ವಿಧಿಯೇ. ನಾರಾಯಣ ನಾರಾಯಣ. ಬೇಡಿದ ವರಗಳ ನೀಡಿದ ಶಂಕರ, ಬೇಡಿದ ವರಗಳ ನೀಡಿದ ಶಂಕರ, ಕಾಡಿಸುಗರ ಗೋಳಾಡಿಸುತ್ತಿದನು, ಕಾಡಿಸುಗರ ಗೋಳಾಡಿಸುತ್ತಿದನು, ಜೋಡಿಸಿ ಹರಿಯು ಓಡಿಪೋದಿಗನು, ಜೋಡಿಸಿ ಹರಿಯು ಓಡಿಪೋದಿಗನು, ಮಾಡಲೇನದಕ್ಕೂ ಪಾಯವ ಹರಿಯು, ತೋರದಾಯ್ತು ವಿಧಿಯೇ ಶುಂಭಸುರನ ಸಂಹರಣ ಉಪಾಯ, ತೋರದಾಯ್ತು ವಿಧಿಯೇ. ನಾರಾಯಣ ನಾರಾಯಣ. ಎಂತಹ ವೀರರಿವರು! ವಿಶ್ವಪತಿಯಾದ ಮಹಾವಿಷ್ಣುವನನ್ನೇ ವೈಕುಂಠದಿಂದ ಪಲಾಯನ ಮಾಡಿಸಿದರಲ್ಲ, ಇವರಿನ್ನಂತಹ ಪರಾಕ್ರಮಿಗಳೋ ಏನು? ಈಗ ಇವರು ಕೈಲಾಸಕ್ಕೆ ದಾಳಿ ಇಡುವುದರೊಳಗಾಗಿ ನಾನು ದೇವತರನ್ನೆಲ್ಲರನ್ನೂ ಕರೆದುಕೊಂಡು ಕೈಲಾಸಪತಿ ಶಂಕರನ ಬಳಿ ಹೋದರೆ ಇದಕ್ಕೊಂದು ಉಪಾಯವೂ ದೊರಕಬಹುದು. ಆ ಪರಶಿವನು ಈ ದುಷ್ಟರಿಗೆ ವರವನ್ನು ಇಟ್ಟು ಈಗ ಯೋಗ ನಿದ್ರೆಯಲ್ಲಿರುವನು. ಆ ಪರದೇವನನ್ನು ಹೇಗಾದರೂ ಮಾಡಿ ಎದ್ದಿಸಿ ಮುಂದಿನ ಕಾರ್ಯಕ್ಕೆ ನೆರವಾಗುತ್ತೇನೆ. ನಾರಾಯಣ ನಾರಾಯಣ. ಎಲ್ಲ ಶಿವಲೀಲೆ ಜಗವೆಲ್ಲ ಶಿವಲೀಲೆ, ಎಲ್ಲ ಶಿವಲೀಲೆ ಜಗವೆಲ್ಲ ಶಿವಲೀಲೆ. ನಿನ್ನ ಲೀಲೆಯ ಬಗಲುವೆ ದೇವ, ನಿನ್ನ ಧ್ಯಾನವ ಮಾಡುವೆ ನಾನು. ಮಗಳುಗೆ ದೇವ, ನಿನ್ನ ಧ್ಯಾನವ ಮಾಡುವೆ ನಾನು. ಕರುಣದಿನಿ ಕಾಯೋ ದೇವ, ವರಗಳ ನೀಡೋ,
ಕರುಣದಿ ನೀ ಕಾಯೋ ದೇವಾ ವರಗಳ ನೀಡೋ ಎಲ್ಲ ಶಿವಲೀಲೆ ಜಗವೆಲ್ಲ ಶಿವಲೀಲೆ ಎಲ್ಲ ಶಿವಲೀಲೆ ನಾರಾಯಣ. ಬ್ರಹ್ಮದೇವ, ನೀನು ಸೃಷ್ಟಿಸಿದ ಆ ಶುಂಭಾನಿಶುಂಭರೆಂಬ ಪಾತಕಿಗಳಿಂದ ನೀನು ಹಾಗೂ ಆ ಪರಮೇಶ್ವರನು ಇಡೀ ನಮ್ಮ ದೈವ ಸಮೂಹವನ್ನೇ ಬಹು ಕಷ್ಟಕ್ಕೆ ಗುರಿಪಡಿಸಿದಿರಿ. ಈಗ ಮುಂದೇನು ಮಾಡಬೇಕೆನ್ನುವುದೇ ತಿಳಿಯದಾಗಿದೆ. ನಾರಾಯಣ, ಆ ದುಷ್ಟರಿಗೆ ಹೊರಗಿದ್ದ ಪರಮೇಶ್ವರನೇ ನಮ್ಮನ್ನು ಈ ಸಂಕಟ ಸಮುದ್ರಕ್ಕೆ ತಳ್ಳಿದ್ದಾನೆ. ಮಹಾದೇವನು ಮಹಾಯೋಗ ನಿದ್ರೆಯಲ್ಲಿ ತಳ್ಳಿನಾಗಿರುವನು. ಅದರಿಂದ ನೀನೇ ಇದಕ್ಕೊಂದು ತಂತ್ರವನ್ನು ಹುಡುಕಬಾರದೆ? ನಾರಾಯಣ, ನೀನೇ ಒಂದು ಉಪಾಯವನ್ನು ಹುಡುಕಿ ಈ ಸಂಕಟದಿಂದ ಪಾರು ಮಾಡು ನಾರಾಯಣ. ಮಧುಸೂದನ, ಸುಮ್ಮನೆ ಕಾಲಹರಣದಿಂದ ಪ್ರಯೋಜನವಿಲ್ಲ. ನಾವೆಲ್ಲರೂ ಈಗಲೇ ವೈಕುಂಠಕ್ಕೆ ಹೋಗೋಣ, ನಡೆಯಿರಿ. ಆ ಪರಶಿವನಿಂದ ಶುಂಭಾನುಶುಂಭರ ವಿನಾಶದ ಮಾರ್ಗವನ್ನು ತಿಳಿಯೋಣ. ಇದಕ್ಕೆ ನೀನಿಚ್ಛೇನು ನಾರಾಯಣ? ಹೌದು ನಾರದ, ನೀನು ಹೇಳಿದ ಮಾತು ನಿಜ. ವರಕೊಟ್ಟ ಪರಶಿವನಿಗೆ ಗೊತ್ತು ಅವರ ಸಂಹಾರದ ಮೂಲ. ನಡೆಯಿರಿ, ಹೇಗಾದರೂ ಮಾಡಿ ಆ ಪರಶಿವನನ್ನು ಯೋಗ ನಿದ್ದೆಯಿಂದ ಎಬ್ಬಿಸಿ ಮುಂದಿನ ಕಾರ್ಯದಲ್ಲಿ ತತ್ಪರರಾಗುವ. ವರಗಳ ಮಳೆಯನ್ನ ಕರೆದು ದಾನವನ್ನು ಮಹಾದೇವನನ್ನಾಗಿ ಮಾಡಿರುವ ಆ ಪರಶಿವನು ನಮ್ಮ ಮೊರೆಯನ್ನು ಕೇಳುವನೋ ಇಲ್ಲವೋ? ನಡೆಯಿರಿ, ಹೋಗೋಣ. ವಿಷ್ಣು ಬ್ರಹ್ಮಾದಿಗಳೇ, ನೀವೇಕೆ ಚಿಂತಿಸಿರ್ವಿ? ನಾವೀಗ ಆ ಪರಶಿವನನ್ನು ಧ್ಯಾನಿಸೋಣ. ಪರಮೇಶ್ವರ, ಕೈಲಾಸವಾಸ, ಯೋಗಾನಂದ ಈಶ, ಓಂಕಾರನೇ, ಶಂಭುವೇ, ಪ್ರತ್ಯೇಗಾತ್ಮನೇ, ನಿರ್ಗುಣ ನಿರಾಕಾರನೇ, ನಮ್ಮ ಮರೆಯನ್ನು ಲಾಲಿಸು ದೇವ, ಲಾಲಿಸು. ಸತ್ಯನೇ, ಸನಾತನೇ, ಆನಂದಾತ್ಮನೇ, ಸ್ವರ್ಣ ರಿಚಿತನೇ, ಶ್ರೇಷ್ಠ ಚೈತನ್ಯನೇ, ಪರಮ ಶ್ರೇಷ್ಠನೇ, ಪರಬ್ರಹ್ಮ ಸ್ವರೂಪನೇ, ಕಾಪಾಡು ದೇವ, ಕಾಪಾಡು. ಪರಮ ಸುಜ್ಞಾತನೇ, ಓಂಕಾರನೇ, ಮಹಾರುದ್ರನೇ, ನಮ್ಮನ್ನು ಕಾಪಾಡು ದೇವ, ಕಾಪಾಡು. ವಿಷ್ಣು ಬ್ರಹ್ಮಾದಿಗಳೇ, ನಮ್ಮ ಕೂಗಿಗೆ ಆ ಪರಶಿವನು ಬಂದೇ ಬರುತ್ತಾನೆ. ನಾವು ಈಗ ಏಕ ಮನಸ್ಸಿನಿಂದ ಆ ಪರಶಿವನನ್ನು ಧ್ಯಾನಿಸೋಣ. ಕೈಲಾಸ ಶಂಕರ ಶಶಿಧರ ಗಜ ಜನ್ಮಾಂಬರ ಗಂಗಾಧರ ಸುಂದರ ಸ್ವರಗರ ಗೌರಿ ಮನೋಹರ ಜಯ ಪರಮೇಶ್ವರನೇ. ಶಂಕರ ಶಶಿಧರ ಗಜ ಜನ್ಮಾಂಬರ ಗಂಗಾಧರ ಹರನೇ. ಸುಂದರ ಸ್ವರಗರ ಗೌರಿ ಮನೋಹರ ಜಯ ಪರಮೇಶ್ವರನೇ. ಜಯ ಜಯ ಶಂಕರನೇ, ಜಯ ವಿಶ್ವೇಶ್ವರನೇ, ಜಯ ಜಯ ಶಂಕರನೇ, ಜಯ ವಿಶ್ವೇಶ್ವರನೇ. ಈಶ ಗಿರೀಶ ಮಹೇಶ ಉಮೇಶ ಜಯ ಬ್ರಹ್ಮೇಶ್ವರನೇ. ಶೂಲಿಕ ಪತ್ರಿ ತ್ರಿನೇತ್ರ ತ್ರಯಂಬಕ ಜಯ ಮೃತ್ಯುಂಜಯನೇ. ಈಶ ಗಿರೀಶ ಮಹೇಶ ಉಮೇಶ ಜಯ ವಿಶ್ವೇಶ್ವರನೇ. ಶೂಲಿಕ ಪತ್ರಿ ತ್ರಿನೇತ್ರ ತ್ರಯಂಬಕ ಜಯ ಮೃತ್ಯುಂಜಯನೇ. ಜಯ ಮೃತ್ಯುಂಜಯನೇ. ಭಗವತಿಯ ಬೇಗನೆ ಬಲೆಯುವ ದೇವನ ಜಯ ಪುರುಷಾರ್ಥನೇ. ಬೇಡದ ವರಗಳ ಆಶನ ನೀಡುವ ಸಾಂಬದ ಶಿವನೇ. ಭಕ್ತಿಗೆ ಬೇಗನೆ ಬಲೆಯುವ ದೇವನ ಜಯ ಪುರುಷಾರ್ಥನೇ. ಬೇಡಿದ ವರಗಳ ಆಶನ ನೀಡುವ ಸಾಂಬದ ಶಿವನೇ. ಜಯ ಜಯ ಶಂಕರನೇ, ಜಯ ವಿಶ್ವೇಶ್ವರನೇ. ಜಯ ಜಯ ಶಂಕರನೇ, ಜಯ ವಿಶ್ವೇಶ್ವರನೇ. ಋಷಿಗಳ ಹೃದಯದಿ ಮನೆಯನ್ನು ಮಾಡಿದ ತ್ರಿಭುವನ ಪಾಲಕರೇ. ಲೋಕವ ರಕ್ಷಿಸ ವಿಷವನೆ ಕುಡಿದ ಕರುಣಾ ಸಾಗರನೇ. ಋಷಿಗಳ ಹೃದಯದಿ ಋಷಿಗಳ ಹೃದಯದಿ ಲೋಕವ ರಕ್ಷಿಸ ವಿಷವನೆ ಕುಡಿದ ಕರುಣಾ
ವಿಷ್ಣು ಬ್ರಹ್ಮರೇ, ನೀವು ಕ್ಷೇಮವೇ? ಅಯ್ಯೋ ಪರಮೇಶ್ವರ, ಇನ್ನೆಲ್ಲಿ ಕ್ಷೇಮ? ನೀನಿಟ್ಟ ವರವಿನಿಂದ ಎಂತಹ ಅನರ್ಥವಾಯಿತು ಕೇಳು. ಶುಂಭಾನಿಶುಂಭರೆಂಬ ರಕ್ಕಸ ರುದಿಸಿ ಸಕಲ ಮುನಿ ಋಷಿಗಳನ್ನು ಹಿಂಸಿಸುತ್ತಾ ಬ್ರಹ್ಮಲೋಕಕ್ಕೆ ದಾಳಿಯಿಟ್ಟು ಬ್ರಹ್ಮದೇವನನ್ನು ತಮ್ಮಾಜ್ಞೆಯಂತೆ ನಡೆಸಿಕೊಳ್ಳುತ್ತಿರುವರು. ವೈಕುಂಠಕ್ಕೆ ದಾಳಿಯಿಟ್ಟು ನಾರಾಯಣನನ್ನು ಯುದ್ಧದಲ್ಲಿ ಜಯಿಸಿ ಬ್ರಹ್ಮಲೋಕ ವೈಕುಂಠಗಳನ್ನು ಆಕ್ರಮಿಸಿದ್ದಾರೆ ಪರಮೇಶ್ವರ. ಏನು? ಶುಂಭಾನಿಶುಂಭರು ಬ್ರಹ್ಮಲೋಕ ವೈಕುಂಠವನ್ನು ಆಕ್ರಮಿಸಿದರೆ? ಹೌದು ಶಶಿಮೌಳಿ, ಹೇಗಾದರೂ ಮಾಡಿ ಅವರ ವಿನಾಶದ ಗತಿಯನ್ನು ನೀನೇ ತಿಳಿಸಬೇಕು. ಎಲ್ಲ ದುಷ್ಟ ದೈತ್ಯರೇ, ಎಂತಹ ದುಷ್ಟ ಕಾರ್ಯವನ್ನು ಮಾಡಿವರು? ವಿಷ್ಣು ಬ್ರಹ್ಮರೇ, ಪರಮೇಶ್ವರ, ಹಾ ಶುಂಭಾನಿಶುಂಭರನ್ನು ಕೊಲ್ಲಲು ನಮ್ಮ ಮೂವರಿಂದಲೂ ಸಾಧ್ಯವಿಲ್ಲ. ಹಾಗಾದರೆ ನಮಗೇನು ಮುಂದಿನ ಗತಿ? ಸಹಸ್ರಾಕ್ಷ, ನೀನು ಖಿನ್ನನಾಗಬೇಡ. ಹಾ ಶುಂಭಾನಿಶುಂಭರಿಗೆ ಹಾ ಜಗಜ್ಜನನಿಂದಲೇ ಸಾವು. ಹಾ ತಾಯಿಯನ್ನು ಕಂಡು ಈ ವಿಷಯವನ್ನು ತಿಳಿಸೋಣ, ನಡೆಯಿರಿ. ಹೌದು, ಆ ಮಹಿಷಾಸುರನ್ನು ಸಂಹರಿಸಿದ ಮಹಾ ತಾಯಿಯೇ ನಮ್ಮನ್ನು ಕಾಪಾಡುವಳು. ಹರಬ್ರಹ್ಮಾದಿಗಳೇ, ಈಗ ನಾವು ಹಿಮಾಚಲಕ್ಕೆ ಹೋಗಿ ಈ ವಿಷಯವನ್ನು ಆ ಮಹಾಶಕ್ತಿಗೆ ತಿಳಿಸೋಣ. ಆಕೆಯ ಸಂಕಲ್ಪದಂತೆ ನಡೆಯಲಿ. ಬನ್ನಿ, ಅಲ್ಲಿ ಕಾಣುತ್ತಿರುವುದೇ ಹಿಮಾಚಲದ ತಪ್ಪಲು. ಆ ಜಗನ್ಮಾತೆಯನ್ನು ಕಂಡು ಭಕ್ತಿಯಿಂದ ಧ್ಯಾನಿಸೋಣ. ಕರುಣೆಯಿಂದ ಬಂದೇ ಬರುವಳು. ಆಹಾ, ಎಂತಹ ರಮಣೀಯವಾದ ಸ್ಥಳವಿದು. ಪರ್ವತಗಳನ್ನೆಲ್ಲ ಮೀರಿ ಇನ್ನು ಮೇಲೆ ಹೋಗಿ ಗಗನಕ್ಕೆ ಮುತ್ತಿಕ್ಕಿದಂತೆ ರಾರಾಡುತ್ತಿರುವ ಈ ರಜತಾದ್ರಿ ಎಷ್ಟು ಮನೋಹಾರವಾಗಿದೆ. ಸುತ್ತಲೂ ಸರೋವರಗಳು, ಮುಗಿಲು ಮುಟ್ಟಿ ನಿಂತ ಪರ್ವತಗಳೇ ಹಸಿರು, ಬೋರ್ಗರೆವ ನದಿಗಳು. ಇದನ್ನು ಕಂಡ ನಮ್ಮ ಆಯಸ್ಸೆಲ್ಲ ತೊಲಗಿತ್ತು. ಆಹಾ, ಎಂತಹ ರಮಣೀಯವಿದು. ಹೌದು, ಈ ಬೆಳ್ಳಿ ಪರ್ವತಗಳೆಲ್ಲ ಒತ್ತೊತ್ತಾಗಿ ನಿಂತು ಶತಕೋಟಿ ಸೂರ್ಯ ಪ್ರಭೇಯವನ್ನು ಬೀರುತ್ತಿದೆ. ಈ ಶಾನ್ಯ ದಿಕ್ಕಿನಿಂದ ಬರುವ ಮಂದ ಮಾರುತವು ಜಗನ್ಮಾತೆಯ ಮಡಿಲಿನಲ್ಲಿ ಜೋಗುಳ ಹಾಡಿದಂತೆ ಕೇಳಿ ಬರುತ್ತಿದೆ. ನಾರಾಯಣ, ಹೀಗೆ ಕಾಲವ್ಯದಿಂದ ಪ್ರಯೋಜನವಿಲ್ಲ. ನಾವೆಲ್ಲರೂ ಈಗಲೇ ಭಯ ಭಕ್ತಿಗಳಿಂದ ಆ ಶಾಂಭವಿಯನ್ನು ಧ್ಯಾನಿಸೋಣ, ನಡೆಯಿರಿ. ಹೌದು ವಿಷ್ಣು ಬ್ರಹ್ಮರೇ, ಇದೇ ಆ ಮಾತಾ ಇರುವ ಸ್ಥಳ. ಭಯ ಭಕ್ತಿಗಳಿಂದ ಧ್ಯಾನಿಸೋಣ. ಕುಳಿತುಕೊಳ್ಳಿ.
ಹರಿಹರ ಬ್ರಹ್ಮಾದಿಸುತ್ತರೆ ತಾಯಿ ನನ್ನನ್ನೇಕೆ ಇಷ್ಟೊಂದು ಬಹುಘೋರವಾದ ತಪಸ್ಸಿನಿಂದ ಧ್ಯಾನಿಸುತ್ತಾ ಬಂದಿರಿ? ಏಕೆ? ಕರುಣಾಂತರಂಗ ಪೂರ್ಣಳೆ ಎಂದು ಶ್ರುತಿ ಶಾಸ್ತ್ರ ಪುರಾಣಗಳೇ ನನ್ನನ್ನು ಹೊಗಳುತ್ತಿರುವಾಗ ಏಕೆ? ಕರುಣಾಂತರಂಗ ಪೂರ್ಣಳೆ ಎಂದು ಶ್ರುತಿ ಶಾಸ್ತ್ರ ಪುರಾಣಗಳೇ ನನ್ನನ್ನು ಹೊಗಳುತ್ತಿರುವಾಗ ನಿಮ್ಮ ಮೊರೆಯೂ ನನಗೆ ಕೇಳಿಸದೇ ಹೋಯಿತೆ. ನಿಮ್ಮ ಹೆತ್ತ ತಾಯಿಯಾದ ನಾನು ನಿಮ್ಮ ಕಷ್ಟಗಳನ್ನಾದರೂ ಪರಿಹರಿಸುವೆನು. ಹೇಳಿರಿ, ನಿಮ್ಮ ಕಷ್ಟಗಳನ್ನಾದರೂ ಹೇಳಿರಿ. ಏನೆಂದು ಕೊಂಡಾಡಲಿ ನಿನ್ನ ನಾಮವ, ಏನೆಂದು ನಾ ಬೇಡಲಿ. ಕರ ಮುಗಿದು ನಾ ಬೇಡುವೆ ತಾಯಿ, ಕರುಣಿಸಿ ಕಾಪಾಡಮ್ಮ ಜನನಿ, ಕರುಣಿಸಿ ಕಾಪಾಡಮ್ಮ. ನಿಗಮಗ ಚರತಾಯಿ, ಏನೆಂದು ಕೊಂಡಾಡಲಿ ನಿನ್ನ ನಾಮವ, ಏನೆಂದು ನಾ ಬೇಡಲಿ. ಅಮ್ಮ ಜನನಿ ತಾಯಿ, ಹೇ ಜಗಜ್ಜನನಿ, ಶಾಂಭವಿ, ಸರ್ವೇಶ್ವರಿ, ಸಪ್ತ ಕಾಂಚನ ಭೂಷಣಳೆ, ಭೀಷ್ಮ ಕಾರಣಳೆ, ಜ್ಯೋತಿ ಪೂರ್ಣಳೆ, ಸಜ್ಜನರ ಭಯವನ್ನು ಹೋಗಲಾಡಿಸುವ ಮಹಾಮಾತೆ, ನಿರ್ಮಲವಾದ ಪರಬ್ರಹ್ಮಳೆ, ಶಂಕರಿಯೇ ನಮ್ಮನ್ನು ಕಾಪಾಡು ತಾಯೇ ಕಾಪಾಡು. ಆಗ ಮಹಿಷಾಸುರನಿಂದ ನಮ್ಮನ್ನು ಕಾಪಾಡಿದೆ. ಈಗ ಪಾತಕಿಗಳು ಕಠೋರರು ಆದ ಶುಂಭ ನಿಶುಂಭರೆಂಬ ರಕ್ಕಸರು ಉದಿಸಿ ದೇವತರನ್ನು, ದೇವಲೋಕವನ್ನೆಲ್ಲ ಧ್ವಂಸ ಮಾಡಿ ಇಂದ್ರಾದಿಗಳನ್ನು ಒಡೆದೊಡಿಸಿದ್ದಾರೆ. ಬ್ರಹ್ಮಲೋಕಕ್ಕೆ ಹೋಗಿ ಬ್ರಹ್ಮನನ್ನು ತನ್ನ ಆಜ್ಞೆಯಂತೆ ಇಟ್ಟುಕೊಂಡಿದ್ದಾರೆ. ವೈಕುಂಠಕ್ಕೆ ನುಗ್ಗಿ ಈ ವಿಷ್ಣುವನ್ನು ಯುದ್ಧಕ್ಕೆ ಕರೆದು ಪರಾಯಣಗೊಳಿಸಿದ್ದಾರೆ ತಾಯಿ. ಈಗ ಅವರಿಂದ ಸೃಷ್ಟಿ ಸ್ಥಿತಿ ಲಯಲಗಳೇ ಅಸ್ತವ್ಯಸ್ತವಾಗಿ ಕಡೆಗೆ ದೇವಸುರರೆಲ್ಲರೂ ನಿನ್ನಲ್ಲಿ ಮರೆ ಬಂದೆವು ತಾಯಿ. ಹೌದು ತಾಯಿ, ಆ ದೈತ್ಯನಾದ ಸುಂಬಾಸುರನ ಎದುರಿನಲ್ಲಿ ಕಾದಲು ನನ್ನಿಂದ ಸಾಧ್ಯವಾಗಲಿಲ್ಲ. ಸುಂಬನೆಂಬುವನೇ ಅರಸ, ಅವನ ಸಹೋದರ ನಿಶುಂಬ ಎಂಬುವನು ವಿಶಾಖ ದ್ವೀಪದಲ್ಲಿ ರಾಜ್ಯಭಾರ ಮಾಡುತ್ತಿದ್ದಾರೆ ತಾಯಿ. ಅವರನ್ನು ಸಂಹರಿಸಿ ನಮ್ಮ ದೈವ ಸಮೂಹವನ್ನು ರಕ್ಷಿಸುವ ಮಾತಾ. ಅಮ್ಮ, ಆ ದುಷ್ಟರು ಬ್ರಹ್ಮಲೋಕಕ್ಕೆ ತಾಳಿಟ್ಟು ಸೃಷ್ಟಿ ಕಾರ್ಯವು ನನ್ನಂತೆ ಏನೇ ಬೇಕು ಹಾಗೂ ಬ್ರಹ್ಮಲೋಕವನ್ನು ಬಿಡಬೇಕೆಂದು ಬೆದರಿಸಿದ್ರು ತಾಯಿ. ಆದ್ರಿಂದ ಬಲುನೊಂದು ಈ ಪರಮೇಶ್ವರನ ಮಾತಿನಂತೆ ನಿನ್ನಲ್ಲಿ ಬಂದೆವು ಮಾತಾ. ನೀನು ನಮ್ಮನ್ನು ಕಾಪಾಡಲೇಬೇಕು ತಾಯಿ. ಮಹಾದೇವಿಯೇ, ಮಹಾಲಕ್ಷ್ಮಿಯೇ, ಭೂಲೋಕದಲ್ಲಿ ನಿಸುಂಬರೆಂಬ ರಾಕ್ಷಸರು ಜನಿಸಿ ನನ್ನನ್ನು ಜಯಿಸಿ ಸ್ವರ್ಗವನ್ನು ಕಸಿದುಕೊಂಡದಲ್ಲದೆ ಸುರದಿಕ್ಪಾಲಕರನ್ನು ತಮ್ಮಡಿಯನ್ನಾಳಾಗಿ ಮಾಡಿಕೊಂಡಿದ್ದಾರೆ ತಾಯಿ. ಈಗ ಅವರನ್ನು ಸಂಹಾರ ಮಾಡಿ ಈ ದೇವ ಸಮೂಹವನ್ನೆಲ್ಲ ಕಾಪಾಡು ತಾಯಿ, ಕಾಪಾಡು. ಲೋಕಮಾತೆ, ಸರ್ವ ಜಗತ್ರಕ್ಷಕಳೇ ತಾಯಿ, ವರಧರ್ಮ ಪಾಲರೆನಿಪಾ, ವರಧರ್ಮ ಪಾಲರೆನಿಪಾ, ಸುರಪತಿಗಳ ನೊಯ್ದು ಕಪಟದಿಂ ಸೋಲಿಸಿದ ತಾಯೇ, ಕರಪಿಡಿದಿವರಂ ನೋಯಿಪಾ, ಕರಪಿಡಿದಿವರಂ ನೋಯಿಪಾ, ದುರ್ಳ ಶುಂಭಾಸುರನ ಬೇಗೆಯನೆ ಪರಿಹರಿಸಮ್ಮ ತಾಯೇ. ಲೋಕಮಾತೆ, ಸರ್ವ ಜಗತ್ರಕ್ಷಕಳಿ, ಮಾತೃ ಸ್ವರೂಪಳಿ, ಮಧು ಕೈಟ ಬಾರಿಯೇ, ಮಹಿಷಾರಿ,
ಸಾಕಾರ ನಿರಾಕಾರಳಿ ಆಗಮ ನಿಗಮ ಸಂಚಾರಿ ಶಿವರೂಪೇ ನಮೋ ನಮಃ. ತಾಯಿ, ಸರ್ವ ಸೃಷ್ಟಿ ಸ್ಥಿತಿ ಲಯಗಳೇ ಆ ಶುಂಭನಿಂದ ಅಲ್ಲೋಲ ಕಲ್ಲೋಲವಾಗಿವೆ ತಾಯಿ. ಇಂದ್ರೋಪೇಂದ್ರರೇ ಅವರು, ಯಾಗ ಯಜ್ಞಾದಿಗಳು ಅವರವು. ಮಳೆ ಗಾಳಿ ಗುಡುಗು ಸಿಡಿಲಾಗಿ ಸೂರ್ಯ ಚಂದ್ರರು ತಾವಾಗಿ ಮೆರೆಯುತ್ತಿರುವರು ತಾಯಿ. ಅವರ ಆರ್ಭಟಕ್ಕೆ ಸಮಸ್ತ ದೇವ ಸಮೂಹವೇ ತಲ್ಲಣಗೊಂಡಿದೆ ತಾಯಿ. ಆ ದುಷ್ಟರನ್ನು ಸಂಹರಿಸಿ ಈ ಲೋಕವನ್ನು ಕಾಪಾಡುವ ಭಾರ ನಿನ್ನದು ತಾಯೇ, ನಿನ್ನದು. ಹರಿಹರ ಬ್ರಹ್ಮಾದಿಸುತ್ತರೆ ತಾಯೇ, ಎದರಬೇಡಿ. ನನ್ನ ಕೋಪಾಗ್ನಿ ಜ್ವಾಲೆಗೆ ಬ್ರಹ್ಮಾಂಡ ಮಂಡಲವೇ ಸಿಡಿದೊಡೆದು ಬೆಂಡು ಬೆಂಡಾಗುವಂತೆ ಆ ರಕ್ಕಸರೆಂಬ ಗೋಬೆಗಳನ್ನು ತುಂಡು ತುಂಡಾಗಿ ಕತ್ತರಿಸಿ ರುಂಡ ಮಾಲಿನಿಯಾಗಿ ಅವರ ರುಂಡಗಳನ್ನು ಚಂಡಾಡಿ ಗುಂಡಿಗೆ ಬಿಸಿ ರಕ್ತವನ್ನೇ ಹಿಂಡಿ ಕಂಡಲ್ಲೇ ಪುಂಡ ದಾನವರ ದಂಡನ್ನು ಸದೆಬಡಿಯುತ್ತ ಚಂಡ ಪ್ರಚಂಡರೆಂಬ ಶುಂಭ ನಿಶುಂಭರ ರುಂಡ ಕಂಡಗಳನ್ನು ತುಂಡು ತುಂಡಾಗಿ ಮಾಡಿ ಪಂಡರ ದಂಡನ್ನು ರಕ್ತದ ಹೊಂಡದಲ್ಲೇ ಮೊಳಗಿಸುವೆನು. ಪ್ರಚಂಡಿಯಾಗಿ ರಕ್ಕಸರ ಹಿಂಡನ್ನು ನನ್ನ ಕೆಂಗಿಡಿಗಳಲ್ಲಿ ದಹಿಸಿ ಹಿರಿದು ಹಿಂಡಿ ಬಿಡುತ್ತೇನೆ. ಮಕ್ಕಳಿರ, ನೀವು ಕಿನ್ನರರಾಗಬೇಡಿ. ನೀವೆಲ್ಲರೂ ಹಿಮಚಲದ ಹಿಂದೆ ಮರೆಯಾಗಿ ನಿಲ್ಲಿರಿ. ನಾನೊಂದು ಸುಂದರ ಮೋಹಿನಿಯಾಗಿ ಈ ಮಾನಸ ಸರೋವರದಡ ಕಾನನದಲ್ಲಿ ಸಂಚರಿಸುವೆ. ಕುಮಾರ, ನಾರದ ತಾಯೇ, ನೀನು ವಿಶಾಖ ದ್ವೀಪಕ್ಕೆ ತೆರಳಿ ಆ ಪಾತಕಿಗಳಿಗೆ ಈ ವಿಚಾರವನ್ನು ತಿಳಿಸಿ ನನ್ನನ್ನು ಮೋಹಗೊಂಡು ಇಲ್ಲಿಗೆ ಬರುವಂತೆ ಮಾಡು. ಮುಂದಿನ ಕಾರ್ಯ ನನಗಿರಲಿ. ಆಜ್ಞೆ ಮಾಡ. ಜಗದಾದಿಶಕ್ತಿ ಯುಗ ಯುಗದ ಭಿತ್ತಿಯಲ್ಲಿ ಸೃಷ್ಟಿ ಉತ್ಪತ್ತಿ ಅವನತಿ ಚಿತ್ರವೋಕ್ತಿ ಸಕಲ ಚರಾಚರ ದೇವ ದೈತ್ಯ ಮುನಿಗಳಂಗಳಂ ಸೃಜಿಸಿ ನಸಿಲ್ಪ ಕಳಾವತಿ ನಾನಾಗಿ ತೋರ್ಪೆ ಜಗದೀ ರಾಕ್ಷಸರ ಕಡಿದೀಡಾಡುವೆ ರುಂಡಗಳ ಕೆಣಕಿದ ಕಳ ರಾಕ್ಷಸರ ಕಡಿದೀಡಾಡುವೆ ರುಂಡಗಳ ಚಂಡಿಯನಿಸಿ ಬ್ರಹ್ಮಾಂಡದಿ ಮೆರವೆ ಚಂಡಿಯನಿಸಿ ಬ್ರಹ್ಮಾಂಡದಿ ಮೆರವೆ ಒಂದುವೆ ನಾ ಜಯವ ರಣದಲ್ಲಿ ಒಂದುವೆ ನಾ ಜಯವ ಒಂದುವೆ ನಾ ಜಯವ ರಣದಲ್ಲಿ ಒಂದುವೆ ನಾ ಜಯವ ಕಡಿದಿಡುವೆ ಕಳರ ರಾಕ್ಷಸರ